ಅಂದರೆ ಸಾಕು. ಅಗಾದ್ರಿ ಸಂಭೇದನ ದೃಷ್ಟಿವಜ್ರ ಇಂಥ ಮಂತ್ರಾಲಯ ಪ್ರಭುಗಳ ಹೆಸರು ಹೇಳಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ. ಯಾಕೆ 350 ವರ್ಷ ಆದರೂ ಯಾಕೆ ಅವರಲ್ಲಿ ಪೂಜ್ಯತೆ? 2 ಗುಣ, ಬಿಡದೆ ಹಿಡಿದ 2 ಗುಣಗಳು ಅವರ ಪೂಜ್ಯತೆಗೆ ಕಾರಣ. ಒಂದು ಸತ್ಯರಥರು, ಇನ್ನೊಂದು ಧರ್ಮರಥರು. ಪೂಜ್ಯ ಆಚಾರ್ಯರು ಆಗಲೇ ಬೇಕಾದಷ್ಟು ಅದ್ರ ಬಗ್ಗೆ ಹೇಳಿದರು. ನನ್ನಾಲಿಗೆ ಶುದ್ಧಿಗೋಸ್ಕರ ಹೇಳ್ತಾ ಇದ್ದೇನೆ. ಸತ್ಯ ಅಂದರೆ ಯತ್ ಸತಾಂ ಹಿತಂ ತತ್ ಸತ್ಯಂ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ. ಅವ್ರು ಎಂದೂ ಕೂಡ ದೊಡ್ಡವರ ಜೊತೆಗೆ ವಾದ ಮಾಡಿ ಅವರ ಮನಸ್ಸನ್ನು ನೋಯಿಸುವಂಥ ಬುದ್ಧಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಆಗಲಿ ಆಶ್ರಮಾನಂತರದಲ್ಲಿ ಗ್ರಂಥದಲ್ಲಿ ಆಗಲಿ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿತ್ತೇನ ಅಯುಕ್ತಂ ಅರ್ಥಂ ಕಲಯತಿ ಸಹಸ ನಾಭಿದತ್ತೇನ ಸದ್ಭಿಸ್ಸಾಕಂ ಮೀಮಾಂಸದೇವ. ದೊಡ್ಡವ್ರ ಜೊತೆ ಎಂದೂ ವಾದ ಮಾಡ್ತಿರ್ಲಿಲ್ಲ. ಇದೇ ಸತ್ಯ ಅಂದರೆ. ಸತ್ಯ ಅಂದರೆ ಫ್ಯಾಕ್ಟ್ ಅಲ್ಲ. ನೀವು ಆಡುವ ಮಾತು ಕೇಳಿ ನಿಮ್ಮ ದೊಡ್ಡವ್ರಿಗೆ ಮೈ ಉರಿಯೋ ಹಾಗೆ ಆಗಬಾರ್ದು, ಸಂತೋಷ ಆಗಬೇಕು. ಕೆಲವರು ನಮ್ಮನ್ನು ನೋಡಿದ್ರೆ ಮೈ ಉರ್ಕೋದಿ, ಮಾತಾಡಬೇಡ ನಂಗೆ ಮೈ ಉರಿದು ಹೋಗುತ್ತೆ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳ ಮಾತು ಕೇಳುವವರಿಗೆ ಆನಂದ ಆನಂದ ಆನಂದ. ಅಂಥ ಮಾತ್ರಿ ಸತ್ಯ. ಅವರು ಜೀವನದಲ್ಲಿ ಬಿಡದೆ ನುಡಿಯಲ್ಲಿ ಹಿಡಿದ ಗುಣ ಸತ್ಯ. ಇನ್ನು ಧರ್ಮ, ಎಂದೆಂದೂ ಧರ್ಮ ಬಿಟ್ಟಿಲ್ಲಂತ. ಎಷ್ಟು ಬಡತನ ರೀ! ಆ ಬಡತನ ಕತೆ ಕೇಳುವಾಗ ನಿಜವ ಅನ್ಸತ್ತೆ. ಹೀಗೊಬ್ರು ಇದ್ರ ಅನ್ಸತ್ತೆ. ಎಷ್ಟು ವಿದ್ಯೆ ಇತ್ತು. ವಿದ್ಯೆಯನ್ನು ಎಂದೂ ಉದ್ಯೋಗವನ್ನು ಮಾಡಿಕೊಳ್ಳದೆ, ವಿದ್ಯೆ ಅಧ್ಯಯನವನ್ನೇ ಉದ್ಯೋಗ ಮಾಡಿಕೊಂಡು ಇಡೀ ಜೀವನದ ಉದ್ದಕ್ಕೆ ಅಧ್ಯಯನವನ್ನೇ ತಮ್ಮ ಧ್ಯೇಯ ಮಾಡಿಕೊಂಡರು. ನಮಗೊಂದು 2 ಪುಣ್ಯವಾಚನೆ ಬಂದರೆ ಸಾಕು, ಅರ್ಧ ವೈದಿಕ ಮಂತ್ರ ಬಂದರೆ ಸಾಕು, 2-3 ಶ್ಲೋಕ ಬಂದರೆ ಸಾಕು, ಪಾಠ ಪ್ರವಚನ ಪುರೋಹಿತ ಬ್ಯುಸಿಯೆಸ್ಟ್ ಮ್ಯಾನ್. ಸರ್ವ ವಿದ್ಯಾ ಪ್ರವೀಣೋನ್ಯೋ. ರಾಘವೇಂದ್ರ ಸ್ವಾಮಿಗಳಿಗೆ ಪೂರ್ವಾಶ್ರಮದಲ್ಲಿ ಮಹಾಭಾಷ್ಯಕಾರ ಅಂತ ಸುಧೀಂದ್ರ ತೀರ್ಥರು ಕೊಟ್ಟಿದ್ರು. ಯಾರೋ ಯಾವುದೋ ಸಂಘ ಮಹಿಳಾ ಮಂಡಳಿ ಕೊಟ್ಟದ್ದಲ್ಲ, ಸುಧೀಂದ್ರ ತೀರ್ಥರು ಕೊಟ್ಟದ್ದು. ಅಂತಹ ವಿದ್ವಾಂಸರು ಎಂದೂ ಕೂಡ ಪಾಠ ಹೇಳಿ ದುಡ್ಡು ಮಾಡೋಣ ಪ್ರವಚನ ಮಾಡಿ ಬರಲೇ ಇಲ್ವಲ್ರಿ. ನಮ್ಗೆ ಈ ಗುಣ ಯಾವ ಜನ್ಮಕ್ಕೆ ಬರುತ್ತ್ರಿ? ಬರಲ್ಲ ಬರಲ್ಲ ಬರಲ್ಲ. ಕಂಡರೆ ಬಾರದು, ಕಲಿತರೆ ಬಾರದು, ಹುಟ್ಟು ಗುಣ. ಅದು ಸತ್ಯ. ಧರ್ಮ ಯಾವ ಕಾಲಕ್ಕೂ ಅಧರ್ಮಕ್ಕೆ ಹೋಗಲಿಲ್ಲಂತೆ. ಮತ್ತು ಸತ್ಯ ಧರ್ಮ ಬೇರೆ ಬೇರೆ ಅಲ್ಲರಿ. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜ್ಯತೆ ಕಾರಣ ಸತ್ಯಧರ್ಮರಥರು. ಸತ್ಯಧರ್ಮ ಒಂದೇ ಶಬ್ದ. ಸತ್ಯ ಅಂದರೆ ಸತ್ಯಂ ಪರಂ ಧೀಮಹಿ. ಭಾಗವತದಲ್ಲಿ ಭಗವಂತನ ಹೆಸರು ಸತ್ಯ. ಸತ್ಯ ಧರ್ಮ ಅಂದರೆ ಭಾಗವತದ ಧರ್ಮ. ಆ ಭಾಗವತದ ಧರ್ಮ 30. ಅದರಲ್ಲಿ ಒಂದೇ ಒಂದು ಧರ್ಮ ಹೇಳಿ ನಾನು ಉಪನ್ಯಾಸ ಮುಗಿಸ್ಬಿಡ್ತೀನಿ. 30 ಧರ್ಮಗಳನ್ನು ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಭಾಗವತದಲ್ಲಿ ಅಲ್ಲಲ್ಲಿ ಆ ಧರ್ಮಗಳ ವರ್ಣನೆ ಮಾಡುತ್ತೆ. ಅದರಲ್ಲಿ ಒಂದು ಯಾವದರ್ಥ ಪರಿಗ್ರಹ. ಇದೊಂದು ದೊಡ್ಡ ಧರ್ಮ. ಯಾವದರ್ಥ ಪರಿಗ್ರಹ. ಎಷ್ಟು ಬೇಕೋ ಅಷ್ಟು ಅರ್ಥವನ್ನು ಸ್ವೀಕಾರ, ದುಡ್ಡು ಸಂಪಾದನೆ ಮಾಡಬೇಕಂತ. ರಾಘವೇಂದ್ರ ಸ್ವಾಮಿಗಳು ಎಂದೂ ಕೂಡ ನಾಳೆಗಿರಲಿ ನಾಡಿಗಿರಲಿ ಅಂತ ಇಟ್ಕೊಂಡೇ ಇಲ್ಲಂತ. ದಾಸರಂತಾರೆ, ಹರಿದಾಸನಾದರೆ ಹೀಗಿರಬೇಕು, ರಾಯರು ನೋಡಿ ಕಲೀರಿ ಹೇಗಿರಬೇಕು ಅಂತ ಹೇಳುವಾಗ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಪಾಠ ಪ್ರವಚನ ನೋಡಿ ಯಾರಿಗೋ ಭಾರಿ ಸ್ಫೂರ್ತಿ ಬಂದು ದಾನ ಮಾಡೋದಾದರೆ ಇಂಥ ಆಚಾರ ಕೊಡಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಪುರಾಣ ಅಂದ್ಕೊಂಡು